ಕೆಲವು ರಾಶಿಗೆ ಒಳ್ಳೆಯ ಸಮಯ ಬಂದಿದೆ. ಯಾಕಂದರೆ ಕುಂಭರಾಶಿಯಲ್ಲಿರುವಂತಹ ಬುಧ ಮತ್ತು ಯಮ ಇಬ್ಬರು 45 ಡಿಗ್ರಿ ಇದ್ದು ಅರೆ ಕೇಂದ್ರ ಸಂಯೋಗವನ್ನು ರೂಪಿಸ್ತಾರೆ. ಈ ಸಂಯೋಗ ಕೆಲವು ರಾಶಿಗೆ ಬಹಳ ಒಳ್ಳೆಯದಾಗುತ್ತೆ, ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಯಾರ್ಯಾರಿಗೆ ಅಂತ ನೋಡೋದಾದರೆ ಮೊದಲಿಗೆ ಮೇಷರಾಶಿಯವರಿಗೆ ಈ ಒಂದು ಸಂಯೋಜನೆ, ಬುಧ ಮತ್ತು ಯಮನ ಸಂಯೋಜನೆ ಅನ್ನುವಂಥದ್ದು ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಸಕಾರಾತ್ಮಕ ಒಂದು ಪಾಸಿಟಿವ್ ಫಲಿತಾಂಶವನ್ನು ಕೊಡುತ್ತೆ. ನೀವು ಇದ್ದಕ್ಕಿದ್ದಂತೆ ಹೊಸ ಅವಕಾಶಗಳನ್ನು ಕಂಡುಕೊಳ್ತೀರಿ. ಅಥವಾ ನೀವು ಹಳೆಯ ಪ್ರಯತ್ನಗಳು ಏನಾದರೂ ಇದ್ದರೆ, ಹಿಂದೆ ಏನಾದರೂ ನೀವು ಸ್ವಲ್ಪ ಪ್ರಯತ್ನ ಪಟ್ಟದ್ದಿದ್ದರೆ ಅಥವಾ ಏನಾದರೂ ಕಠಿಣ ಪರಿಶ್ರಮಗಳನ್ನು ಹಾಕಿದ್ದಿದ್ದರೆ ಅದಕ್ಕೆ ಈಗ ಫಲ ಸಿಗುವಂತಹ ಸಮಯವಾಗಿರುತ್ತೆ. ನಿಮ್ಮ ಯೋಜನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಕೆಲಸದಲ್ಲಿ ಒಂದು ಬಲಗೊಳ್ಳುತ್ತೆ ಅದು. ಮತ್ತು ಇದು ಹಿರಿಯ ಅಧಿಕಾರಿಗಳ ಗಮನವನ್ನು ಕೂಡ ಸೆಳೆಯುತ್ತೆ. ಉದ್ಯಮಿಗಳಾಗಿದ್ದರೆ ಮೇಷರಾಶಿಯವರು ಹೊಸ ಸಂಪರ್ಕಗಳಿಂದ ಪ್ರಯೋಜನವನ್ನು ಪಡಿತೀರಿ. ನೀವು ಹೊಸ ಯೋಜನೆಯನ್ನು ಪ್ರಾರಂಭಿಸುವುದನ್ನು ಪರಿಗಣಿಸ್ತಾ ಇದ್ದಾರೆ ಅಂದರೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಲೂ ಮುಂದುವರಿಯೋದು ಸೂಕ್ತ. ಯಾಕಂದರೆ ಇದು ಒಳ್ಳೆಯ ಟೈಮ್ ಆಗಿರುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯ ಆಳ್ವಿಕೆ ಬುಧನದ್ದಾಗಿರೋದ್ರಿಂದ ಇಲ್ಲಿ ಬುಧನ ಸಂಚಾರದ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ಈ ರಾಶಿ ಮೇಲೆ ಅಂದರೆ ಮಿಥುನ ರಾಶಿ ಮೇಲೆ ಇದರ ಪ್ರಭಾವ ಹೆಚ್ಚಾಗಿ ಕಂಡುಬರುತ್ತೆ. ಈ ಸಮಯ ಶಿಕ್ಷಣ, ಸಂಶೋಧನೆ, ಬರವಣಿಗೆ ಮತ್ತು ಬೌದ್ಧಿಕ ಅನ್ವೇಷಣೆಗಳಿಗೆ ಬಹಳ ಅನುಕೂಲಕರವಾದಂತಹ ಸಮಯ ಇದು ಅಂದರೆ ಮಿಥುನ ರಾಶಿಯವರಿಗೆ. ಜೊತೆಗೆ ವಿದೇಶಿ ಕೆಲಸ, ಆನ್ಲೈನ್ ಕೆಲಸ ಅಥವಾ ಹೊಸ ಅಧ್ಯಯನಗಳಿಗೆ ಅವಕಾಶಗಳು ನಿಮಗೆ ಒದಗಿ ಹುಡುಕೊಂಡು ಬರ್ತವೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಂತಹ ಯೋಜನೆಗಳನ್ನು ನೀವು ಈಗ ಮುಂದುವರಿಸಬಹುದು ಮತ್ತು ಅದೃಷ್ಟ ನಿಮ್ಮ ಕಡೆಗಿದೆ. ಹಾಗಾಗಿ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಒಳ್ಳೆಯ ಫಲಿತಾಂಶವನ್ನು, ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯವರಿಗೆ ಈ ಬುಧ ಮತ್ತು ಯಮನ ಸಂಯೋಜನೆ 45 ಡಿಗ್ರಿಯ ಸಂಯೋಜನೆ ಏನಿದೆ ಇದು ಸಂಬಂಧಗಳು ಮತ್ತು ಪಾಲುದಾರಿಕೆ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪಾಸಿಟಿವ್, ಸಕಾರಾತ್ಮಕ ಚಿಹ್ನೆಯನ್ನು ಇಲ್ಲಿ ನೀಡುತ್ತೆ. ಒಂದು ಪಾಸಿಟಿವ್ ಫಲಿತಾಂಶವನ್ನು ಕೊಡುತ್ತೆ. ವ್ಯಾಪಾರ ಪಾಲುದಾರರೊಂದಿಗೆ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಯಾರ ಜೊತೆಗಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ದರೆ ಇದು ಸಮನ್ವಯ ಸುಧಾರಿಸುತ್ತೆ. ಅಂದರೆ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಸಮನ್ವಯ ಆಗತ್ತೆ. ಮತ್ತು ಜಂಟಿ ಯೋಜನೆಗಳನ್ನು ಏನಾದರೂ ಅಂದರೆ ಯಾರ ಜೊತೆಗಾದರೂ ಕೂಡಿ ಜಂಟಿಯಾಗಿ ಯಾವುದಾದ್ರೂ ಕೆಲಸವನ್ನು ಮಾಡ್ತೀನಿ ಅಂತಂತಂದರೆ ಸಿಂಹರಾಶಿಯವರಿಗೆ ಇದು ಲಾಭದಾಯಕವಾಗಿರುತ್ತೆ. ಯಾವುದೇ ನಡೀತಾ ಇರುವ ವಿವಾದಗಳಿದ್ದರೆ ಬಗೆಹರಿಯುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ಮತ್ತು ಹೊಸ ಯೋಜನೆಯಲ್ಲಿ ಸಹಕರಿಸಲು ನಿಮಗೆ ಅವಕಾಶ ಸಿಗತ್ತೆ. ಇನ್ನು ತುಲಾರಾಶಿಯವರಿಗೆ ಈ ಸಂಯೋಜನೆ ಬುಧ ಮತ್ತು ಯಮನ 45 ಡಿಗ್ರಿ ಸಂಯೋಜನೆ ಏನಿದೆ ಇದು ಸೃಜನಶೀಲತೆ ಮತ್ತು ದಕ್ಷತೆಯನ್ನು ಹೆಚ್ಚು ಮಾಡುತ್ತೆ ತುಲಾರಾಶಿಯವರಿಗೆ. ಮತ್ತು ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗೋ ಹಾಗಾಗತ್ತೆ. ಮಾಧ್ಯಮ ಕ್ಷೇತ್ರ, ಬರವಣಿಗೆ, ವಿನ್ಯಾಸ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿರುವಂಥವರು ವಿಶೇಷ ಪ್ರಯೋಜನಗಳನ್ನು ಕಾಣ್ತಾರೆ. ಬುಧನ ಈ ಒಂದು ಪ್ರಭಾವ ಅನ್ನುವಂಥದ್ದು ನಿಮ್ಮ ಆಲೋಚನೆಯನ್ನು ಚುರುಕುಗೊಳಿಸುತ್ತೆ ತುಲಾರಾಶಿಯವರಿಗೆ. ಹಾಗೆ ನಿಮ್ಮ ಜೊತೆಗೆ ಯಮನ ಪ್ರಭಾವ ಶಿಸ್ತು ಮತ್ತು ಗಂಭೀರತೆಯನ್ನು ತರುತ್ತೆ. ಕೆಲಸದಲ್ಲಿ ನಿಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚು ಮಾಡುತ್ತೆ. ಇನ್ನು ಕುಂಭರಾಶಿಯಲ್ಲಿ ಆಗ್ತಾ ಇರೋದರಿಂದ ಈ ಒಂದು ಸಂಯೋಜನೆ ನೋಡಿ, ಈ ಯೋಗ ಕುಂಭರಾಶಿಯಲ್ಲೇ ರೂಪುಗೊಳ್ತಾ ಇದೆ. ಹಾಗಾಗಿ ಈ ಕುಂಭರಾಶಿಯಲ್ಲಿ ಜನಿಸಿದಂಥ ಜನರು ಇದರ ಪರಿಣಾಮವನ್ನು ಬಹಳ ಹೆಚ್ಚಾಗಿ ಅನುಭವಿಸ್ತಾರೆ. ಈ ಸಮಯವನ್ನು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದಕ್ಕೆ ಮತ್ತು ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಬಹಳ ಒಳ್ಳೆ ಟೈಮ್ ಅಂತ ಹೇಳಬಹುದು. ಕುಂಭರಾಶಿಯವರಿಗೆ ನಿಮ್ಮ ಗುರಿಗಳ ಬಗ್ಗೆ ನಿಮಗೆ ಹೆಚ್ಚು ಸ್ಪಷ್ಟತೆ ಇರುತ್ತೆ. ಮತ್ತು ನೀವು ನೀವೇನಾದರೂ ಈಗ ಕೆಲಸ ಮಾಡ್ತಾ ಇದ್ದರೆ, ಯಾವುದಾದ್ರೂ ಕೆಲಸಗಳನ್ನು ಮಾಡ್ತಾ ಇದ್ದರೆ ಆ ಕೆಲಸ ವೇಗ ಪಡೆದುಕೊಳ್ಳುತ್ತೆ. ನಿಮ್ಮ ವೃತ್ತಿ, ವ್ಯವಹಾರ ಅಥವಾ ವೈಯಕ್ತಿಕ ಯೋಜನೆಗಳಲ್ಲಿ ಪ್ರಗತಿಗೆ ಬಹಳ ಒಳ್ಳೆಯ ಅವಕಾಶಗಳು ಕೂಡ ಕೂಡಿ ಬರುತ್ತೆ. ಇನ್ನು ಧನುರಾಶಿಯವರಿಗೆ ಈ ಒಂದು ಯೋಗ ಅನ್ನುವಂಥದ್ದು ಧೈರ್ಯ ಮತ್ತು ಸಂವಹನ ಕೌಶಲ್ಯವನ್ನು ಬಲಪಡಿಸುತ್ತೆ. ಸಣ್ಣ ಪ್ರವಾಸ, ಎಲ್ಲಾದರೂ 1 ದಿನ 2 ದಿನ ಹೋಗಿ ಬರುವಂಥದ್ದು ಸಣ್ಣ ಪ್ರವಾಸ ಸಾಧ್ಯತೆ ಇದೆ. ಮತ್ತು ಹೊಸ ಜನರೊಂದಿಗೆ ಸಂಪರ್ಕಗಳು ಹೆಚ್ಚಾಗುತ್ತೆ. ಮಾರ್ಕೆಟಿಂಗ್, ಮಾರಾಟ, ಸಂವಹನದಲ್ಲಿ ತೊಡಗಿರುವಂಥವರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಮತ್ತು ಜನರು ನಿಮ್ಮ ಆಲೋಚನೆಯನ್ನು ಗೌರವಿಸ್ತಾರೆ ಮತ್ತು ನಿಮ್ಮ ಮಾತುಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ.
ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.